ನೀವೆಲ್ಲರೂ ಕೂಡ ಒಂದು ಸಿ.ಇ.ಟಿದು ಒಂದು ಲಾಸ್ಟ್ ರೌಂಡ್ ಏನಿದೆಯಲ್ಲ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ರಿಸಲ್ಟ್ ಬಂದಿದೆಯಾ ಬಂದಿಲ್ವಾ ಅಥವಾ ಯಾವಾಗ ಬರುತ್ತೆ ಅದ್ರ ಬಗ್ಗೆನೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಫಸ್ಟು ನೀಟ್ ಬಗ್ಗೆ ಕೆಲವು ಅಪ್ಡೇಟ್ಸ್ಗಳನ್ನ ಕೊಟ್ಬಿಡ್ತೀನಿ. ಇಲ್ಲಿ ಏನಂದರೆ ನೀಟ್ದು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಲಿಂಕ್ ಆ್ಯಕ್ಟಿವೇಟ್ ಆಗಿದೆ ಮತ್ತು ನೀವು ಫೀಸ್ ಪೇಮೆಂಟ್ನ 8ನೇ ತಾರೀಕು ಒಳಗಡೆ ಮಾಡಬೇಕಾಗುತ್ತೆ. ಮತ್ತು ಆಪ್ಷನ್ ಎಂಟ್ರಿದು ನೀಟಿದು ಮಾಪಪ್ ರೌಂಡು ಇವಾಗ ಸ್ಟಾರ್ಟ್ ಆಗುತ್ತೆ ಇವತ್ತು ಸಂಜೆಯಿಂದ. ಅಂದರೆ ಇಲ್ಲಿ ಮಧ್ಯಾಹ್ನ ಕೊಟ್ಟಿದ್ದಾರೆ 2 PM ಆದಮೇಲೆ ಅಂತ. ಅದೇನಾಗುತ್ತೆ ಅಂದರೆ ನಿಮಗೆ ಸಂಜೆ ಆಗ್ಬೋದು, ವೆಯ್ಟ್ ಮಾಡಿ ಸರಿನಾ. ಆಮೇಲೆ ಮೇಯ್ನಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ನಿಮಗೆ ಮಾಪಪ್ ರೌಂಡಲ್ಲಿ ಒಂದು ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ ಮೆಡಿಕಲ್ ಕೋರ್ಸಸ್ಗೆ ನೀವು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ. ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಜೊತೆಗೆ ನಿಮ್ಮ ಮುಂದಿನ ವರ್ಷದಿಂದ ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡದಿರೋ ರೀತಿ ನಿಮ್ಮನ್ನ ಬ್ಯಾನ್ ಮಾಡ್ತಾರೆ. ನಿಮ್ಮ ಒಂದು ಎಲ್ಲ ಐಡಿನೂ ಕೂಡ ಬ್ಲಾಕ್ ಮಾಡಿರ್ತಾರೆ. ನೀವು ಸೀಟ್ ಅಲಾಟ್ಮೆಂಟ್ ಆದಮೇಲೆ ಅಡ್ಮಿಷನ್ ಆಗಿಲ್ಲ ಅಂದರೆ ಮುಂದಿನ ವರ್ಷದಿಂದ ಯಾವುದೇ ಕೌನ್ಸಿಲಿಂಗು ಕೂಡ ಸ್ಟೇಟ್ ಆಗಿರಲಿ ಆಲ್ ಇಂಡಿಯಾ ಆಗಿರಲಿ ನೀವು ಎಲಿಜಿಬಲ್ ಆಗಿರಲ್ಲ. ಅದಕ್ಕೋಸ್ಕರ ಮಾಪಪ್ ರೌಂಡ್ನ ಯಾರು ಅಟೆಂಡ್ ಮಾಡ್ತಾ ಇರೋ ಮೆಡಿಕಲ್ ಕೋರ್ಸಸ್ಗೆ ತುಂಬಾ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ. ಇದೊಂದು ಅಪ್ಡೇಟ್ ಏನಪ್ಪ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಸೀಟ್ಸ್ಗಳು ಉಳಿದಿದೆ ಮತ್ತು ಎಷ್ಟು ಫೀಸನ್ನು ನೀವು ಕಟ್ಟಬೇಕಾಗುತ್ತೆ, ಆ ಒಂದು ಸೀಟ್ ಏನಾದರೂ ಅಲಾಟ್ಮೆಂಟ್ ಆದರೆ ಅನ್ನೋ ಡೀಟೇಲ್ಸ್ ಇರುತ್ತೆ. ಅದನ್ನು ನೀವು ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ಇಷ್ಟೇ ಕಾಲೇಜಲ್ಲಿ ನಿಮಗೆ ಇವಾಗ ಮೆಡಿಕಲ್ ಮಾಪಪ್ ರೌಂಡಲ್ಲಿ ಸೀಟ್ಸ್ ರಿಮೈನಿಂಗ್ ಆಗಿರೋದು ಸರಿನಾ. ಇವಾಗ ನಾವು ಸಿ.ಇ.ಟಿ ಬಗ್ಗೆ ಬರೋದಾದರೆ ಇಲ್ಲಿ ಸಿ.ಇ.ಟಿಲಿ ನಿಮಗೆ ಜಾಸ್ತಿ ಸೀಟ್ಸ್ ಇದೆ. ನೀವು ಫ್ರೆಶ್ ಆಗಿ ಆಪ್ಷನ್ ಟ್ರೀನೂ ಕೂಡ ಮಾಡ್ಬೋದಾಗಿತ್ತು. ಆದರೆ ನೀವೆಲ್ಲರೂ ಕೂಡ ಆಪ್ಷನ್ ಟ್ರೀ ಎಲ್ಲ ಲಿಂಕ್ ಎಲ್ಲ ಇವಾಗ ಕ್ಲೋಸ್ ಆಗಿದೆ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ರಿಸಲ್ಟು. ಇಲ್ಲಿ ರಿಸಲ್ಟ್ ಏನಂತ ಹೇಳಿದ್ದಾರೆ ಅಂದರೆ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಆದಮೇಲೆ ಬರುತ್ತೆ ಅಂತ ಹೇಳಿದರೆ. ಅಂದರೆ ಇದು ಪ್ರಾವಿಷನಲ್ ರಿಸಲ್ಟು ಸರಿನಾ. ಇವಾಗ ರಿಸಲ್ಟ್ ಬಂದಿದೆಯಾ ಬಂದಿಲ್ವಾ ಅಂತ ಕೇಳಿದ್ರೆ ಇಲ್ಲಿ ನೀವು ನೋಡ್ಬೋದು UG ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನೂ ನಮಗೆ ಯಾವುದೇ ಥರದ ರಿಸಲ್ಟ್ ಲಿಂಕ್ ಬಂದ್ಬಿಟ್ಟು ಇಲ್ಲಿ ಅಪ್ಡೇಟ್ ಆಗಿಲ್ಲ. ರಿಸಲ್ಟ್ ಬಂದ್ಬಿಟ್ಟು 2 ಗಂಟೆ ಅಂತ ಕೊಟ್ಟಿದ್ರಲ್ಲ, ಈ ಒಂದು ಟೈಮಿಂಗ್ಸಲ್ಲಿ ಚೇಂಜಸ್ ಆಗ್ಬೋದು ಸರಿನಾ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ವೆಯ್ಟ್ ಮಾಡಿ. ಒಂದು 4 ಗಂಟೆ ಅಥವಾ 5 ಗಂಟೆಯಲ್ಲಿ ನೀವು ರಿಸಲ್ಟ್ನ ನೋಡ್ಬೋದಾಗಿರುತ್ತೆ. ಇಲ್ಲಿ ರಿಸಲ್ಟ್ ನೋಡೋದ್ರಲ್ಲಿ ನಿಮಗೆ ಯಾವುದೇ ಥರದ ಚೇಂಜಸ್ ಇರಲ್ಲ. ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಯಾವ ರೀತಿ ರಿಸಲ್ಟ್ ನೋಡಿದ್ರಿ ಸೇಮ್ ಅದೇ ಪ್ರೊಸೆಸಲ್ಲಿ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ದು ರಿಸಲ್ಟ್ನೂ ಕೂಡ ನೋಡ್ತೀರಾ. ಮತ್ತು ಅಡ್ಮಿಷನ್ ಪ್ರೊಸೆಸಲ್ಲೂ ಕೂಡ ಏನೂ ಕೂಡ ಚೇಂಜಸ್ ಇರಲ್ಲ. ಆದರೆ ಚಾಯ್ಸ್ ಎಂಟ್ರಿ ಒಂದಿರಲ್ಲ, ಡೈರೆಕ್ಟಾಗಿ ಫೀಸ್ ಪೇಮೆಂಟು ಅಡ್ಮಿಷನ್ ಆರ್ಡರ್ ಬರುತ್ತೆ ಅಷ್ಟೇ. ಅದನ್ನ ನೀವು ನೋಡಿಕೊಂಡು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಸೀಟ್ ಸಿಕ್ಕಿರುತ್ತೆ. ಅದಕ್ಕೆ ನೀವೇನಾದರೂ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಸಿ.ಇ.ಟಿ ಕೋರ್ಸಸ್ಸಲ್ಲಿ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮ್ಗೇನಾದರೂ 1 ಲಕ್ಷ ಇರೋವಂಥ ಸೀಟ್ ಏನಾದರೂ ಸಿಕ್ಬಿಟ್ಟಿದೆ ಇವಾಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನೀವು ಹೋಗಿ ಅಡ್ಮಿಷನ್ ಆಗಿಲ್ಲ ಅಂದರೆ 5 ಲಕ್ಷನ ಕಟ್ಕೊಡ್ಬೇಕಾಗುತ್ತೆ ಪೆನಾಲ್ಟಿ ಆಗಿ. ಕಟ್ಕೊಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ನ ತೊಗೋಬೋದಾಗಿರುತ್ತೆ ಸರಿನಾ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.